ಅಖಿಲ ಭಾರತ ವೀರಶೈವ ಮಹಾಸಭೆ ಇನ್ನೂವರೆಗೂ ಯಾವುದೇ ಮೀಸಲಾತಿ ಸಲುವಾಗಿ ಸಮುದಾಯದ ಏಳಿಗೆಗಾಗಿ ಏನೂ ಕೆಲಸ ಮಾಡಿಲ್ಲ. ಅದೊಂದು 3 ಕುಟುಂಬಗಳ ಒಂದು ಸಮಾವೇಶ ಅಷ್ಟೇ. ಭೀಮಣ್ಣ ಖಂಡ್ರೆ, ಶಾಮನೂರು ಶಿವಶಂಕರಪ್ಪ, ಯಡಿಯೂರಪ್ಪ ಕುಟುಂಬದ ಸಮಾವೇಶ ಹೊರತು ವೀರಶೈವ ಮಹಾಸಭಾ ಅಲ್ಲ. ಅದರಿಂದ ಏನೂ ನಿರೀಕ್ಷೆ ನಾವು ಮಾಡಲಿಕ್ಕಾಗೋದಿಲ್ಲ. ಇವತ್ತೇನಾದರೂ ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಸಿಗಬೇಕಾಗಿದ್ದು ಹೋರಾಟ ಮಾಡೋದಂಥವ್ರು ಪಂಚಮಸಾಲಿ ಸಮಾಜ, ಕೂಡಲ ಸಂಗಮ ಶ್ರೀಗಳು. ಈ ಹೋರಾಟದಿಂದಲೇ ಎಲ್ಲ ವೀರಶೈವ ಲಿಂಗಾಯತರಿಗೆ ಮೀಸಲಾತಿ 2D ಸಿಕ್ಕಿದೆ. 2D ಸಿಗುವಾಗ ಇವ್ರೇನು ಹೋರಾಟ ಬರೀ ಒಂದು ಮನೆ ಪತ್ರ ಕೊಡಿದ್ಬಿಟ್ರೆ ಏನೂ ಮಾಡಿಲ್ಲ ಇವರು. ಶಾಮನೂರು ಶಿವಶಂಕರಪ್ಪರು ಬೆಂಗಳೂರಿನಲ್ಲಿ ಒಂದು ಅಧಿವೇಶನ ಮಾಡಿ ಅಲ್ಲಿ ಒಂದು ಮನೆ ಪತ್ರ ಕೊಟ್ಟರು. ಸಿದ್ದರಾಮಯ್ಯನವರಿದ್ದಾಗ ಲಿಂಗಾಯತ ಧರ್ಮ ಬೇರ್ಪಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಸಿದ್ದರಾಮಯ್ಯನವರು. ಅದರ ನಂತರ ಯಡಿಯೂರಪ್ಪನವರು ಮೀಸಲಾತಿ ಕೊಡಲಿಲ್ಲ ನಮ್ಮ ಸಮಾಜಕ್ಕೆ. ಅಲ್ಲಿ ಏನೋ ಅವ್ರು 3 ಮಂದಿ ಮಾತಾಡೋದು ಬಿಟ್ಟರೆ ಏನೋ ವಿಶೇಷ ಏನಿಲ್ಲ. ಜನನೂ ಕೂಡಿಲ್ಲ, ಅವ್ರು ಹೇಳಿದಟ್ಟು ಜನ ಕೂಡಿಲ್ಲ. ಒಂದು 30 ಸಾವಿರ ಅದಾರೆ, ಇವತ್ತೊಂದು 7-8 ಸಾವಿರ ಜನ ಅದಾರೆ. ಅಟ್ಟು ಬಿಟ್ಟರೆ ಅವ್ರೇನು ಹೇಳಿದ್ರು 10 ಲಕ್ಷ ಜನ ಸೇರ್ತಾ ಇರ್ತಾಳೆ. ಅದು ಆಗಿಲ್ಲ. ಅಂದರೆ ಅದಕ್ಕೆ ಭಾಳ ಸ್ಪಷ್ಟವಾದ ಸಂದೇಶವನ್ನು ನಮ್ಮ ವೀರಶೈವ ಲಿಂಗಾಯತ ಸಮಾಜ ಕೊಟ್ಟದ. ನೀವು ಕೇವಲ ನಿಮ್ಮ ಮುಖ ನೋಡಿ ನಾವು ಕೊಡೋದಿಲ್ಲ, ನಮ್ಮ ಸಮಾಜಕ್ಕೆ OBC ಹೇಳಕ್ಕೆ ಕೇಳ್ತಾರೆ. OBC ಟರಾವ್ ಮಾಡ್ಯಾರ. ಮೊದಲು ನೀವು ಇಲ್ಲಿ ಕೊಡ್ರಿ, ಇಲ್ಲಿದು ಕರ್ನಾಟಕ ಸರ್ಕಾರ ನೀವು ಕೊಡ್ರಿ. OBCದು ಕೇಂದ್ರ ಸರ್ಕಾರ ನಾವೆಲ್ಲ ನರೇಂದ್ರ ಮೋದಿಯವರು ಬಲ್ಲಿ ಹೋಗಿ ನಾವೆಲ್ಲ ಮನವಿ ಮಾಡ್ಕೊಂಡು ನಾವು ಕೊಡಿಸ್ತೀವಿ. ಮೊದಲು ಏನು ನಮ್ಮ 2D ಕೊಟ್ಟದಲ್ಲ ನಮ್ಮ ಸರ್ಕಾರ, ಅದನ್ನು ಮೊದಲು ಜಾರಿ ಮಾಡಿ ಅಲ್ಲಿಂದ OBC ನಾವು ಅದಕ್ಕೂ OBCಗೆ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಪ್ರತ್ಯೇಕ ಲಿಂಗಾಯತ